ಕೆಲವು ದಿನಗಳಿಂದ ಅಫ್ಘಾನಿಂದ ಮನ ಕಲಕುವಂತ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅಫ್ಘಾನ್ನಲ್ಲಿ ಏನಾಯ್ತು? ಯಾರು ಈ ತಾಲಿಬಾನ್ಗಳು? ಅಫ್ಘಾನ್ನ ಯಾಕೆ ಆಕ್ರಮಿಸಿದ್ರು? ಅಮೆರಿಕಾಗೂ ಅಫ್ಘಾನ್ಗೂ ಇರೋ ಸಂಬಂಧ ಏನು? ತಾಲಿಬಾನಿಗಳು ಆಕ್ರಮಿಸಿದ ಮೇಲೆ ಅಲ್ಲಿಂದ ಜನ ಯಾಕೆ ಹೀಗೆ ಓಡಿ ಹೋಗ್ತಿದ್ದಾರೆ? ಈ ಎಲ್ಲಾ ಪ್ರಶ್ನೆಗಳು ನಿಮ್ಮನ್ಸಲ್ಲೂ ಇದೆಯಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗಾಗಿ. ಈ ಎಲ್ಲಾ ಪ್ರಶ್ನೆಗಳಿಗೆ ಕಂಪ್ಲೀಟ್ ಆಗಿ ಉತ್ತರ ಕೊಡ್ತೀನಿ. ವಿಡಿಯೋ ಒಳಗೆ ಹೋಗೋಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ನಾನು ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋನ ನೋಟಿಫಿಕೇಶನ್ ಪಡ್ಕೊಳ್ಳಿ. ಯಾರು ಈ ತಾಲಿಬಾನ್ಗಳು ಅಂತ ನೋಡೋಕ್ಕೂ ಮುಂಚೆ ನಾವು ಸಮಯದಲ್ಲಿ ಹಿಂದೆ ಹೋಗಬೇಕು. ಆಗ್ಲೇ ನಿಮಗೆ ಅದ್ರ ಬಗ್ಗೆ ಫುಲ್ ಕ್ಲಾರಿಟಿ ಸಿಗುತ್ತೆ. ಅಫ್ಘಾನಿಸ್ತಾನ್ಗೆ ಇನ್ನೊಂದು ಹೆಸರಿದೆ, ಗ್ರೇವ್ ಯಾರ್ಡ್ ಆಫ್ ಎಂಪೈರ್ಸ್ ಅಂತ. ಯಾಕಂದ್ರೆ ಇದುವರೆಗೂ ಇಲ್ಲಿ ಎಷ್ಟೋ ಸಾಮ್ರಾಜ್ಯಗಳು ಬಂದು, ಆದ್ರೆ ಅದನ್ನ ಆಳೋದ್ರಲ್ಲಿ ಸೋತೋದು. ಅದರಲ್ಲಿ ಬ್ರಿಟಿಷ್, ರಷ್ಯಾ ಮತ್ತೆ ಅಮೆರಿಕನು ಹೊರತಲ್ಲ. ಅದು 1838. ಬ್ರಿಟಿಷ್ ಆಲ್ರೆಡಿ ಇಂಡಿಯಾನ ಆಕ್ಯುಪೈ ಮಾಡ್ಕೊಂಡಿತ್ತು. ಮೇಲೆ ಸೋವಿಯತ್ ಯೂನಿಯನ್ ಇತ್ತು, ಮಧ್ಯದಲ್ಲಿ ಅಫ್ಘಾನಿಸ್ತಾನ್. ಹೇಗಾದ್ರೂ ಅದನ್ನು ಗೆದ್ದುಬಿಟ್ರೆ ನಮ್ಗೆ ಓಡಾಡೋದಕ್ಕೆ ಮಾರ್ಗ ಸಲೀಸಾಗುತ್ತೆ ಅಂತ ಯೋಚಿಸಿದ್ರು ಬ್ರಿಟಿಷ್. ಆಗ ಅಫ್ಘಾನ್ನ ರಾಜ ಇದ್ದಿದ್ದು ಎಮಿರ್ ದೋಸ್ತ್ ಮೊಹಮ್ಮದ್. ಸೊ ಬ್ರಿಟಿಷರು ಬಂದ್ರು, ಯುದ್ಧ ಮಾಡಿ ಅವನ್ನ ಸೋಲಿಸಿ ಶಾ ಶುಜಾ ದುರಾನಿ ಅವ್ರನ್ನ ಆ ಜಾಗದಲ್ಲಿ ಕೂರಿಸ್ತಾರೆ. ಈ ವ್ಯಕ್ತಿ ಬರೀ ನಾಮಕಾವಸ್ಥೆಗಷ್ಟೇ ಅಲ್ಲಿನ ರಾಜ ಆಗಿದ್ದ, ಆದ್ರೆ ದೊರೆತನ ಮಾಡ್ತಿದ್ದು ಬ್ರಿಟಿಷರು. ಆಗ ಅಫ್ಘಾನ್ನಲ್ಲಿ ಅವ್ರದೇ ಆದಂತ ಸೈನ್ಯ ಇರಲಿಲ್ಲ. ಚಿಕ್ಕ ಚಿಕ್ಕ ಹಳ್ಳಿಗಳಿದ್ವು. ಆ ಹಳ್ಳಿಗಳ ಒಬ್ಬ ಲೀಡರ್ ಅವರ ಹುಡುಗರನ್ನ ಯುದ್ಧಕ್ಕೆ ಕಳಿಸ್ತಿದ್ರು. ಆದ್ರೆ ಶಾ ಶುಜಾ ಹತ್ರ ಈ ಸಲ ಆ ಹುಡುಗರಿಗೆ ಕೊಡೋದಕ್ಕೆ ದುಡ್ಡಿರ್ಲಿಲ್ಲ. ಅದಕ್ಕೆ ಆ ಹುಡುಗರೆಲ್ಲ ಸೇರಿ ಬ್ರಿಟಿಷರ ಜೊತೆ ಹೋರಾಡಿ ಶಾ ಶುಜಾನ ಸಾಯಿಸಿ ಮತ್ತೆ ಎಮಿರ್ ದೋಸ್ತ್ನ ಸಿಂಹಾಸನದ ಮೇಲೆ ಕೂರಿಸ್ತಾರೆ. ಇದಕ್ಕೆ ಹೆಸರು ಫಸ್ಟ್ ಆಂಗ್ಲೋ ಅಫ್ಘಾನ್ ವಾರ್ ಅಂತ. ಮತ್ತೆ ಸೆಕೆಂಡ್ ಆಂಗ್ಲೋ ಅಫ್ಘಾನ್ ವಾರ್ ಆಯ್ತು 1878ರಲ್ಲಿ. ಈ ಸಲ ಬ್ರಿಟಿಷರು ಗೆದ್ರು, ಆದ್ರೂ ಅವರು ಪೂರ್ತಿ ಅಫ್ಘಾನ್ನ ಗೆಲ್ಲೋ ಉದ್ದೇಶ ಇರಲಿಲ್ಲ. ಈ ಸಲ ಅವರು ಸಿಂಹಾಸನದ ಮೇಲೆ ಅಬ್ದುಲ್ ರೆಹಮಾನ್ ಖಾನ್ನ ಕೂರಿಸಿದ್ರು. ಅವರು ಪೂರಾ ಅಲ್ಲಿ ರೂಲ್ ಮಾಡಕ್ ಹೋಗ್ಲಿಲ್ಲ, ಅದನ್ನ ಅವರೇ ಆಳ್ಕೊಳ್ಳಿ ಅಂತ ಬಿಟ್ಬಿಟ್ರು. ಅದಕ್ಕೆ 1893ರಲ್ಲಿ ಅಫ್ಘಾನ್ಗೂ ಹಾಗೆ ಬ್ರಿಟಿಷ್ ಇಂಡಿಯಾಗೂ ಮಧ್ಯದಲ್ಲಿ ಒಂದು ಬಾರ್ಡರ್ ಲೈನ್ ನ ಎಳೆದ್ರು. ಅದರ ಹೆಸರು ಡ್ಯೂರೆಂಟ್ ಲೈನ್. ಮತ್ತೆ 1919ರಲ್ಲಿ ಥರ್ಡ್ ಆಂಗ್ಲೋ ಅಫ್ಘಾನ್ ವಾರ್ ಆಗುತ್ತೆ. ಇದನ್ನ ಅಫ್ಘಾನ್ ಇಂಡಿಪೆಂಡೆನ್ಸ್ ವಾರ್ ಅಂತಾನೂ ಕರೀತಾರೆ. ಯಾಕಂದ್ರೆ ಅವ್ರಿಗೆ ಬ್ರಿಟಿಷರಿಂದ ಫುಲ್ ಇಂಡಿಪೆಂಡೆನ್ಸ್ ಸಿಕ್ಬಿಡ್ತು. ಹಾಗೆ ಆಗಸ್ಟ್ 19, 1919ಕ್ಕೆ ಬ್ರಿಟಿಷ್ ಅಫ್ಘಾನ್ಗೆ ಇಂಡಿಪೆಂಡೆನ್ಸ್ ಘೋಷಿಸುತ್ತೆ. ಈ ಯುದ್ಧ ಗೆದ್ದಿದ್ದು ಅಮಾನುಲ್ಲಾ ಖಾನ್ನ ನೇತೃತ್ವದಲ್ಲಿ. ಹಾಗೆ ಅವರೇ ರಾಜ ಆಗ್ತಾರೆ. ಇಲ್ಲಿಂದ ಶುರು ಆಗುತ್ತೆ ನಿಜವಾದ ಅಫ್ಘಾನ್ನ ಕತೆ. ಅಮಾನುಲ್ಲಾ ಖಾನ್ ಒಬ್ಬ ಒಳ್ಳೆಯ ರಾಜ ಆಗಿದ್ದ. 1926ರಲ್ಲಿ ಅಫ್ಘಾನ್ನ ಫುಲ್ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಆಗಿ ಮಾಡ್ತಾರೆ. ಅಫ್ಘಾನ್ ಆಯ್ತು ಕಿಂಗ್ಡಮ್ ಆಫ್ ಅಫ್ಘಾನಿಸ್ತಾನ್. ನಾನು ಇವ್ರನ್ನ ಯಾಕೆ ಒಳ್ಳೆ ರಾಜ ಅಂದೆ ಅಂದ್ರೆ, ಇವರು ತುಂಬಾನೇ ಚೇಂಜಸ್ ತರ್ತಾರೆ. ಅದ್ಯಾವ್ದಂದ್ರೆ, ಇವರು ಒಂದು ದೊಡ್ಡ ಟ್ರೆಡಿಷನ್ನೇ ಮುರಿದು ಬಿಡ್ತಾರೆ. ಒಬ್ಬರನ್ನೇ ಮದುವೆ ಆಗ್ತಾರೆ, ಅದು ಲವ್ ಮ್ಯಾರೇಜ್. ಇವ್ರ ಹೆಂಡತಿ ಸೊರಾಯಾ ತಾರ್ಜಿ. ರಾಜ ರಾಣಿ ಇಬ್ರು ಸೇರಿ ತುಂಬಾನೇ ಚೇಂಜಸ್ ತರ್ತಾರೆ. ಅವುಗಳು ಯಾವ್ದಂದ್ರೆ, ಹೆಚ್ಚು ಮದುವೆಗಳಾಗೋದನ್ನ ತಡಿತಾರೆ. ಅಂದ್ರೆ ಒಬ್ಬ ಗಂಡು ಒಂದೇ ಹೆಣ್ಣನ್ನ ಮದುವೆ ಆಗ್ಬೇಕು. ಹೆಣ್ಣು ಮಕ್ಕಳ ಶಿಕ್ಷಣ, ಹೆಣ್ಣು ಮಕ್ಕಳಿಗೆ ಸಮಾನ ನೀತಿ, ಹೆಣ್ಣು ಮಕ್ಕಳು ಬೇಕಾದ್ರೆ ಡಿವೋರ್ಸ್ ಕೊಡ್ಬೋದಿತ್ತು. ಸೆಕ್ಯುಲರ್ ಕೋರ್ಟ್ಸ್ ಮತ್ತು ಸೆಕ್ಯುಲರ್ ಎಜುಕೇಶನ್ ನ ಕೂಡ ತರ್ತಾರೆ. ಆಲ್ಮೋಸ್ಟ್ ಇದ್ದ ಸ್ಟ್ರಿಕ್ಟ್ ರೂಲ್ಸ್ನೆಲ್ಲ ತೆಗೆದು ಬಿಡ್ತಾರೆ. ಹೆಣ್ಣು ಮಕ್ಕಳಿಗೆ ಫ್ರೀಡಮ್ ಕೊಡ್ತಾರೆ. ಒಂದ್ಸಲ ಸೊರಾಯ ಜನಗಳ ಮುಂದೆ ಮಾತಾಡುವಾಗ ಪಬ್ಲಿಕ್ ಆಗಿ ತಮ್ಮ ಹಿಜಾಬ್ನ ಅಂದ್ರೆ ಬುರ್ಕಾ ಅಂತಾರಲ್ಲ ಅದನ್ನ ಕಿತ್ತು ಹಾಕ್ತಾರೆ. ಅವ್ರು ಹೇಳ್ತಾರೆ, ಇಸ್ಲಾಂ ಅಲ್ಲಿ ಎಲ್ಲೂ ಹೀಗೆ ಕಂಪ್ಲೀಟ್ ಆಗಿ ಕವರ್ ಮಾಡ್ಕೋಬೇಕು ಅಂತ ಬರ್ದೇ ಇಲ್ಲ ಅಂತ. ಇನ್ನು ನಿಮಗೆ ಗೊತ್ತಿರೋದೆ, ಯಾರಾದ್ರೂ ಹೀಗೆ ಒಳ್ಳೆ ಚೇಂಜಸ್ ತರ್ತಿದ್ರೆ ಈ ಧರ್ಮದ ಕಟ್ಟ ಅನುಯಾಯಿಗಳು ಕತ್ತಿ ಎತ್ತಕ್ಕೆ ರೆಡಿ ಆಗಿ ಬಿಡ್ತಾರೆ. ಈ ಧರ್ಮದ ರಕ್ಷಕರು ಏನಿದ್ರು ಇಸ್ಲಾಂ ಧರ್ಮನೇ ಕಷ್ಟದಲ್ಲಿದೆ ಅಂತ ಎದ್ ನಿಂತ್ರು. 1923ರಿಂದ ರಾಜನ ವಿರುದ್ಧ ದಂಗೆ ಹೇಳ್ತಿದ್ರು. ಕೊನೆಗೆ 1928ರಲ್ಲಿ ಅಂತರ್ಯುದ್ಧ ಮಾಡಿ 1929ರಲ್ಲಿ ಸಕ್ಸಸ್ ಆಗ್ತಾರೆ. ಕೊನೆಗೆ ರಾಜ ರಾಣಿ ಏನು ಮಾಡಕ್ಕಾಗದೆ ಅಲ್ಲಿಂದ ಓಡಿ ಬ್ರಿಟಿಷ್ ಇಂಡಿಯಾಗೆ ಬಂದ್ಬಿಡ್ತಾರೆ. ಬಾಂಬೆಯಲ್ಲಿ ಇವ್ರಿಗೆ ಒಬ್ಬ ಮಗಳು ಹುಡ್ತಾಳೆ. ಅವಳಿಗೆ ಇಂಡಿಯಾ ಅಂತ ಹೆಸರು. ಪ್ರಿನ್ಸಸ್ ಇಂಡಿಯಾಗೆ ಈಗ 92 ವರ್ಷ. ಇನ್ನು ಇವರು ಇಟಲಿಯ ರೋಮ್ನಲ್ಲಿ ಈಗಲೂ ಇದ್ದಾರೆ. ಈಗ ಅಲ್ಲಿ ಹೊಸ ರಾಜ ಹುಡ್ಕೊಂಡ್ರು. ಅವ್ರ ಹೆಸರು ಮೊಹಮ್ಮದ್ ನಾದಿರ್ ಶಾ. ಅವರಾದ್ಮೇಲೆ 1933ರಲ್ಲಿ ಅವ್ರ ಮಗ ಮೊಹಮ್ಮದ್ ಜಾಹಿರ್ ಶಾ ರಾಜ ಆಗ್ತಾರೆ. ಇವರು 40 ವರ್ಷ ಆಳ್ತಾರೆ. ಇವರು ಕೂಡ ಒಳ್ಳೆ ರಾಜನೇ ಆಗಿದ್ರು. 40 ವರ್ಷದಲ್ಲಿ ಅಫ್ಘಾನಿಸ್ತಾನ್ನ ಫುಲ್ ಮಾಡರ್ನೈಸ್ ಮಾಡ್ತಾರೆ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ್ಮೇಲೆ ಪಾಕಿಸ್ತಾನ್ ಅಫ್ಘಾನ್ನ ಮಧ್ಯ ಇದ್ದ ಡ್ಯೂರೆಂಟ್ ಲೈನ್ ಏನಿತ್ತು ಅದನ್ನ ಪರ್ಮನೆಂಟ್ ಬಾರ್ಡರ್ ಮಾಡ್ಬಿಡ್ತಾರೆ. ಆದ್ರೆ ಅಫ್ಘಾನ್ ಇದ್ರ ಬಗ್ಗೆ ಸಂತೋಷವಾಗಿರ್ಲಿಲ್ಲ. ಯಾಕಂದ್ರೆ ಅಫ್ಘಾನ್ನಲ್ಲಿ ಪಶ್ತೂನ್ಸ್ 38% ಇದ್ರೆ ಪಾಕಿಸ್ತಾನ್ನಲ್ಲೂ ಸುಮಾರು ಅಷ್ಟೇ ಇದ್ರು.
ಅದಕ್ಕೆ ಅಫ್ಘಾನ್ ಪಾಕಿಸ್ತಾನ್ನಲ್ಲಿ ಒಳಗೆ ನಡೀತಿದ್ದ ಜಗಳ ಕದನಗಳಲ್ಲಿ ಸಪೋರ್ಟ್ ಮಾಡ್ತಿತ್ತು. ಎಸ್ಪೆಷಲಿ ರಾಜನ ಕಸಿನ್ ಹಾಗೆ ಪ್ರೈಮ್ ಮಿನಿಸ್ಟರ್ ಮೊಹಮ್ಮದ್ ದಾವೂದ್ ಖಾನ್ ಹೆಚ್ಚಾಗಿ ಸಪೋರ್ಟ್ ಮಾಡ್ತಿದ್ರು. ಇದರಿಂದ ಪಾಕಿಸ್ತಾನ್ ಅಫ್ಘಾನ್ ಜೊತೆ ಇದ್ದ ಬಾರ್ಡರ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿಬಿಡುತ್ತೆ. ಇದರಿಂದ ಇಬ್ಬರ ಮಧ್ಯೆ ಎಲ್ಲ ರಿಲೇಷನ್ಸ್ ಕ್ಲೋಸ್ ಆಗಿಬಿಡುತ್ತೆ. ಅದಕ್ಕೆ 1963ರಲ್ಲಿ ರಾಜ ದಾವೂದ್ ಖಾನ್ನ ರಿಸೈನ್ ಮಾಡಿಸ್ಬಿಡ್ತಾರೆ. 1964ರಲ್ಲಿ ಪ್ರೈಮ್ ಮಿನಿಸ್ಟರ್ನ ಆಯ್ಕೆ ಮಾಡೋದಕ್ಕೆ ಎಲೆಕ್ಷನ್ಸ್ ಕೂಡ ನಡೆಯುತ್ತೆ. ಆದರೆ ರೂಲ್ ಇತ್ತು, ರಾಜ ಮನೆತನದವರು ಪಾಲ್ಗೊಳ್ಳುವಂತಿಲ್ಲ ಅಂತ. ಯಾಕಂದ್ರೆ ದಾವೂದ್ನ ದೂರ ಇಡಬೇಕು ಅಂತ. ಇದರಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಹೆಣ್ಮಕ್ಳು ಕೂಡ ವೋಟ್ ಮಾಡಬಹುದಿತ್ತು. ಅಷ್ಟೇ ಅಲ್ಲ, ಅವರು ಎಲೆಕ್ಷನ್ನಲ್ಲಿ ನಿಂತ್ಕೋಬಹುದಿತ್ತು ಕೂಡ. ಇಲ್ಲಿಂದ ಅಫ್ಘಾನ್ನ ದಿಕ್ಕೇ ಬದಲಾಯಿತು. ಯಾಕಂದ್ರೆ ಈಗ ಅಫ್ಘಾನ್ನಲ್ಲಿ 2 ಪಂಗಡಗಳು ಹುಟ್ಕೊಂಡು, ಒಂದು ಕಮ್ಯುನಿಸ್ಟ್ ಪಕ್ಷ, ಇನ್ನೊಂದು ಇಸ್ಲಾಮಿಸ್ಟ್. 1973ರಲ್ಲಿ ಜಾಹಿರ್ ಶಾ ಫಾರಿನ್ ಟ್ರಿಪ್ಗೆ ಹೋಗ್ತಾರೆ. ಇದೇ ಸಂದರ್ಭನ ನೋಡಿಕೊಂಡು ದಾವೂದ್ ಖಾನ್ ಕೆಲವು ಆರ್ಮಿಯ ಹಾಗೆ ಕಮ್ಯುನಿಸ್ಟ್ಗಳ ಹೆಲ್ಪಿಂದ ದಾಳಿ ಮಾಡ್ತಾರೆ ಹಾಗೂ ಅಫ್ಘಾನ್ನ ತಮ್ಮ ತೆಕ್ಕೆಗೆ ತಗೋತಾರೆ. ಅದಾದ್ಮೇಲೆ ಅವರು ಅಫ್ಘಾನ್ನ ರಾಜ ಅಂತ ಹೇಳಿಲ್ಲ, ಆದ್ರೆ ಅಫ್ಘಾನ್ನ ರಿಪಬ್ಲಿಕ್ ಆಫ್ ಅಫ್ಘಾನಿಸ್ತಾನ್ ಅಂತ ಕರೆದ್ರು. ಮೇಲಿಂದ ನೋಡೋದಕ್ಕೆ ಇದೆಲ್ಲ ಒಳ್ಳೆಯ ನಿರ್ಧಾರ ಆಗಿತ್ತು. ಆದ್ರೆ ರಿಯಾಲಿಟಿಯಲ್ಲಿ ದಾವೂದ್ ಒಬ್ಬ ಡಿಕ್ಟೇಟರ್ ಆಗ್ಬಿಟ್ಟಿದ್ದ. ಇನ್ನ ಜಾಹಿರ್ ಶಾ ಫಾರಿನ್ ಟ್ರಿಪ್ ಇಂದ ವಾಪಸ್ ಬರಲೇ ಇಲ್ಲ, ಇಟಲಿಗೆ ಓಡಿ ಹೋದ್ರು. ಒಬ್ಬ ಡಿಕ್ಟೇಟರ್ ಆದ್ರೂ ಅವರು ಕೂಡ ತುಂಬಾ ಚೇಂಜಸ್ ತಂದ್ರು. ನೀವಿಲ್ಲಿ ನೋಡ್ತಿರೋದು ಅಫ್ಘಾನ್ನ ಫೋಟೋಗಳೇ. ಅಲ್ಲಿ ಫಾರಿನರ್ಸ್ ಬರ್ಬೋದಿತ್ತು, ಹಿಪ್ಪಿ ಸ್ಟೈಲ್ ಇತ್ತು, ಹೆಣ್ಮಕ್ಳು ಇಷ್ಟ ಬಂದ ಹಾಗೆ ಡ್ರೆಸ್ ಮಾಡ್ಕೋತಿದ್ರು. ತುಂಬಾ ಪೀಸ್ಫುಲ್ ಆಗಿತ್ತು ಅಫ್ಘಾನಿಸ್ತಾನ್. ಫಾರಿನರ್ಸ್ ಬಂದು ಹೋಟೆಲ್ಗಳಲ್ಲ ಟೆಂಟ್ ಹಾಕೊಂಡು ಕೂಡ ಇರ್ತಿದ್ರು. ಲೋಕಲ್ಸ್ ಕೂಡ ಅಷ್ಟೇ ಚೆನ್ನಾಗಿರ್ತಿದ್ರು ಫಾರಿನರ್ಸ್ ಜೊತೆ. ನಿಮಗೆ ನಂಬಕ್ ಕಷ್ಟ ಆಗಬಹುದು, ಅಫ್ಘಾನ್ ಒಂದು ಟೂರಿಸ್ಟ್ ಡೆಸ್ಟಿನೇಷನ್ ಆಗಿತ್ತು. ಆದರೆ ಇಲ್ಲಿ ಅಫ್ಘಾನ್ 2 ದೇಶಗಳ ಮಧ್ಯೆ ಸಿಕ್ಕಾಕೊಂಡಿತ್ತು, ಅಮೆರಿಕ ಮತ್ತು ಸೋವಿಯತ್ ಯೂನಿಯನ್. ಇವ್ರ ಮಧ್ಯೆ ನಡೀತಿದ್ದ ಕೋಲ್ಡ್ ವಾರ್ನಲ್ಲಿ ಈ 2 ದೇಶಗಳು ಪ್ರಪಂಚದಲ್ಲಿ ತಮ್ಮದೇ ಆದ ಸೂಪರ್ ಪವರ್ ಮಾಡ್ಕೊಳ್ಳೋಕೆ ಹೋರಾಡ್ತಿತ್ತು. ಅದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮುಂದಕ್ಕೆ ಯಾವಾಗಾದ್ರೂ ಹೇಳ್ತೀನಿ. ಇನ್ನು ಎಲ್ಲಾ ದೇಶಗಳು ಇದ್ರೆ ಅಮೆರಿಕದ ಕಡೆಗೆ ಇರಬೇಕಿತ್ತು, ಇಲ್ಲ ಅಂದ್ರೆ ಸೋವಿಯತ್ ಯೂನಿಯನ್ ಕಡೆ. ಆದ್ರೆ ಇನ್ನೂ ಒಂದಿತ್ತು, ಅದನ್ನ ನಾನ್ ಅಲೈನ್ಡ್ ಮೂವ್ಮೆಂಟ್ ಅಂತ ಕರಿತಿದ್ರು. ಅದೇನಂದ್ರೆ ನಾವು ಅಮೆರಿಕ ಕಡೆಗೂ ಅಲ್ಲ, ಸೋವಿಯತ್ ಯೂನಿಯನ್ ಕಡೆಗೂ ಅಲ್ಲ, ನ್ಯೂಟ್ರಲ್ ಅಂತ. ಇದನ್ನ ಸ್ಟಾರ್ಟ್ ಮಾಡಿದ್ದು ನಮ್ಮ ಫಸ್ಟ್ ಪ್ರೈಮ್ ಮಿನಿಸ್ಟರ್ ನೆಹರು ಅವರೇ. ಅಫ್ಘಾನ್ ಕೂಡ ಈ ನಾನ್ ಅಲೈನ್ಡ್ ಮೂವ್ಮೆಂಟ್ ಅಂಡರ್ನಲ್ಲೇ ಬರ್ತಿತ್ತು. ಜಾಹಿರ್ ಶಾ ಇದ್ದಾಗ ಅವರು ಸೋವಿಯತ್ ಯೂನಿಯನ್ನ ಸಪೋರ್ಟ್ ತಗೋತಿದ್ರು. ಆದರೆ ದಾವೂದ್ ಖಾನ್ ಸಪರೇಟ್ ಆಗಿರಕ್ಕೆ ಇಷ್ಟಪಡ್ತಿದ್ರು. ಸೊ ಅವರು ಈ ಮೂವ್ಮೆಂಟ್ ಕಡೆಗೆ ಬಂದರು. ಇವರು ಸ್ವಲ್ಪ ಇಂಡಿಯಾ ಕಡೆಗೆ ಹಾಗೆ ಅಮೆರಿಕ ಕಡೆಗೆ ಒಲವು ತೋರಿಸ್ತಿದ್ರು. ಆದರೆ ಸೋವಿಯತ್ ಯೂನಿಯನ್ಗೆ ಇದು ಇಷ್ಟ ಆಗಲಿಲ್ಲ. ಈಗ ಅಫ್ಘಾನ್ನಲ್ಲಿ ಇರೋ ಕಮ್ಯುನಿಸ್ಟ್ ಪಕ್ಷನೇ 2 ಪಕ್ಷ ಆಗೋಯ್ತು. ಏಪ್ರಿಲ್ 1978ರಲ್ಲಿ ಒಬ್ಬ ಕಮ್ಯುನಿಸ್ಟ್ ಪಕ್ಷದ ಲೀಡರ್ನ ಹತ್ಯೆ ಮಾಡಲಾಯಿತು. ಈಗ ಈ ಹತ್ಯೆ ಆರೋಪ ದಾವೂದ್ ಮೇಲೆ ಬಂತು. ಇನ್ನ ಅದರಿಂದನೇ ದಾವೂದ್ನ ಹತ್ಯೆ ಕೂಡ ಆಗೋಯ್ತು. ಇವ್ರ ಹತ್ಯೆಯ ಬಳಿಕ ತುಂಬಾ ಪೀಸ್ಫುಲ್ ಆಗಿದ್ದ ಅಫ್ಘಾನ್ ಬದಲಾಗ್ತಾ ಹೋಯ್ತು. ಈಗ ಪ್ರೆಸಿಡೆಂಟ್ ಆಗಿದ್ದು ನೂರ್ ಮೊಹಮ್ಮದ್ ತಾರಕಿ, ಕಮ್ಯುನಿಸ್ಟ್ ಪಾರ್ಟಿ ಕಡೆಯಿಂದಾನೆ. ಇವ್ರ ಟೈಮಲ್ಲೂ ಸ್ವಲ್ಪ ಒಳ್ಳೆ ಕೆಲಸ ಆಯಿತು. ಫಾರ್ಮರ್ಸ್ಗೆ ಒಳ್ಳೆ ಪಾಲಿಸಿಗಳು ಬಂದವು, ಟಿವಿ ಚಾನೆಲ್ಗಳು ಬಂತು, ಲೋನ್ಸ್ ಮೇಲೆ ಸ್ವಲ್ಪ ಫ್ರೀ ಸಿಕ್ತು, ಹುಡುಗಿರಿಗೆ ಸ್ಕೂಲ್ಸ್ ಓಪನ್ ಆಯಿತು, ಮೌಲ್ವಿಗಳ ಕೈಯಲ್ಲಿದ್ದ ಪವರ್ಸ್ನ ಕಿತ್ಕೊಳ್ಳಾಯಿತು. ಇವರು ತುಂಬಾ ರಿಲಿಜಿಯಸ್ ರೂಲ್ಸ್ ಇಂದ ಬೇರೆ ಮಾಡಿದ್ರು. ಮತ್ತೆ ಈ ಧರ್ಮರಕ್ಷಕರು ಮುಂದೆ ಬಂದರು. ಮತ್ತೆ ಒಳಗೊಳಗೆ ಜಗಳ ಆದವು. ಅವರು ಇಸ್ಲಾಮಿಸ್ಟ್ಗಳ ಸಹಾಯ ತಗೊಂಡು 1979ರಲ್ಲಿ ನೂರ್ ಮೊಹಮ್ಮದ್ನ ಕೊಂದರು. ಈಗ ಪ್ರೆಸಿಡೆಂಟ್ ಆಗಿದ್ದು ಹಫೀಜುಲ್ಲಾ ಅಮೀನ್. ಇವರು ಕೂಡ ಕಮ್ಯುನಿಸ್ಟ್ ಪಕ್ಷನೇ ಆಗಿದ್ರು. ಇಸ್ಲಾಮಿಸ್ಟ್ಗಳನ್ನು ಹತ್ರ ಸೆಳೆಯಕ್ಕೆ ತುಂಬಾ ಧರ್ಮದ ಬಗ್ಗೆ ಒಲವು ತೋರಿಸ್ತಿದ್ರು. ಆದರೂ ಅಲ್ಲಿನವ್ರಿಗೆ ಅದು ಇಷ್ಟ ಆಗಲಿಲ್ಲ. ಡಿಸೆಂಬರ್ 1979ರಲ್ಲಿ ಸೋವಿಯತ್ ಯೂನಿಯನ್ ಅಫ್ಘಾನ್ ಒಳಗೆ ನುಗ್ತು, ಮತ್ತೆ ಹಫೀಜುಲ್ಲಾನ ಕೊಲ್ತು. ಸೋವಿಯತ್ ಯೂನಿಯನ್ ಹೀಗೆ ಮಾಡೋಕ್ಕೂ ಒಂದು ರೀಸನ್ ಇತ್ತು. ಅಫ್ಘಾನ್ನಲ್ಲಿ ನುಗ್ಗಕ್ಕೆ ಕಮ್ಯುನಿಸ್ಟ್ ಪಾಲಿಸಿಗಳನ್ನ ಧಿಕ್ಕಾರ ಮಾಡಲಾಗ್ತಿದೆ ಅಂತ ಅವರು ಕಮ್ಯುನಿಸ್ಟ್ ರೂಲ್ಸ್ನ ಎತ್ತಿ ಹಿಡಿಯಕ್ಕೆ. ಹಾಗೆ ಅವ್ರಿಗೆ ಇನ್ನೊಂದು ದೊಡ್ಡ ಒಳಗಿನ ಕಾರಣ ಇತ್ತು. ಅದೇನಂದ್ರೆ ಅಮೆರಿಕದ ವಿರುದ್ಧ ಇವ್ರಿಗೆ ಒಂದು ದೇಶ ಬೇಕಿತ್ತು. ನೂರ್ ಮೊಹಮ್ಮದ್ನ ಕೊಂದ ಮೇಲೆ ಬಾಬ್ರಕ್ ಕರ್ಮಲ್ನ ತಂದು ಕೂರಿಸಿದ್ರು. ಅವರು ತುಂಬಾ ಚೇಂಜಸ್ ತಂದ್ರು. ಎಲೆಕ್ಷನ್ಸ್ ಕೂಡ ನಡ್ಸೋದಾಗಿ ಹೇಳಿದ್ರು. ಇನ್ನೇನೆಲ್ಲ ಒಳ್ಳೇದಾಗ್ತಿದೆ ಅನ್ಕೋತಿರೋ ಹಾಗೆ ಇದನ್ನೆಲ್ಲ ನೋಡ್ತಿದ್ದ ಅಮೆರಿಕ ಸುಮ್ಮನಿರುತ್ತಾ? ಇಲ್ಲಿ ಆಲ್ರೆಡಿ ಈಗ ಸೋವಿಯತ್ ಯೂನಿಯನ್ನ ಇನ್ಫ್ಲುಯೆನ್ಸ್ ನಡೀತಿತ್ತು. ಅಷ್ಟೇ ಅಲ್ಲ, ಆಲ್ರೆಡಿ ಎಥಿಯೋಪಿಯಾ, ಯೆಮೆನ್ ಅಂತ ದೇಶಗಳಲ್ಲಿ ಸೋವಿಯತ್ ಯೂನಿಯನ್ ತನ್ನ ಇನ್ಫ್ಲುಯೆನ್ಸ್ ಮಾಡಿತ್ತು. ಹೇಗಿತ್ತು ಅಂದ್ರೆ ಅಮೆರಿಕ ಮತ್ತು ಸೋವಿಯತ್ ಯೂನಿಯನ್ ನಡುವೆ ನಡೀತಿದ್ದ ಕೋಲ್ಡ್ ವಾರ್ನಲ್ಲಿ ಸೋವಿಯತ್ ಯೂನಿಯನ್ದೇ ಕೈ ಮೇಲಾಗ್ತಿತ್ತು. ಈಗ ಅಮೆರಿಕ ಹೇಗಾದ್ರೂ ಅಫ್ಘಾನ್ನಲ್ಲಿ ಸೋವಿಯತ್ ಯೂನಿಯನ್ನ ಓಡಿಸ್ಬೇಕಿತ್ತು. ಸೊ ಅಫ್ಘಾನ್ನಲ್ಲಿ ಆಡಳಿತಕ್ಕೆ ವಿರುದ್ಧವಾದ
ಮುಜಾಹಿದ್ದೀನ್ಗೆ ಸಪೋರ್ಟ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಮುಜಾಹಿದ್ದೀನ್ಗೆ ಆಲ್ರೆಡಿ ಪಾಕಿಸ್ತಾನ್ ಮತ್ತೆ ಸೌದಿ ಅರೇಬಿಯಾದು ಕೂಡ ಸಪೋರ್ಟ್ ಇತ್ತು. ಇನ್ನ ಈಗ ಅಮೆರಿಕದ ಸಪೋರ್ಟ್ ಬೇರೆ. ಮೊದಲು ಇವರು ಗೌರ್ಮೆಂಟ್ ವಿರುದ್ಧ ಬೆಟ್ಟಗಳಲ್ಲಿ ಬಚ್ಚಿಟ್ಕೊಂಡು ಫೈಟ್ ಮಾಡ್ತಿದ್ರು. ಈಗ ಆಂಟಿ ಏರ್ಕ್ರಾಫ್ಟ್ ಮಿಸೈಲ್ಸ್ ತನಕ ಇವ್ರ ಕೈಗೆ ಬಂದ್ಬಿಡ್ತು. ಈಗ ಅಲ್ಲಿ ಪ್ರೆಸಿಡೆಂಟ್ ಇದ್ದಿದ್ದು ಡಾಕ್ಟರ್ ಮೊಹಮ್ಮದ್ ನಜೀಬುಲ್ಲಾ. ಇವರು ಪಾಕಿಸ್ತಾನ್ ಜೊತೆ ಪೀಸ್ ಅಗ್ರಿಮೆಂಟ್ ಮಾಡ್ಕೋತಾರೆ. ಇದಕ್ಕೆ ಗ್ಯಾರಂಟಿ ಕೊಟ್ಟಿದ್ದು US ಮತ್ತೆ ಸೋವಿಯತ್ ಯೂನಿಯನ್. US ಹೇಳುತ್ತೆ ಸೋವಿಯತ್ ಯೂನಿಯನ್ ಆರ್ಮಿನ ಅಫ್ಘಾನಿಸ್ತಾನಿಂದ ವಾಪಸ್ ತಗೊಂಡ್ರೆ ಅವರು ಕೂಡ ಮುಜಾಹಿದ್ದೀನ್ಗೆ ವೆಪನ್ ಸಪ್ಲೈ ಮಾಡೋದನ್ನ ನಿಲ್ಸುತ್ತೆ ಅಂತ. ನಜೀಬುಲ್ಲಾ ಕೂಡ ಅಭಿವೃದ್ಧಿಯಲ್ಲಿ ತೊಡಕೊಂಡಿದ್ರು, ಫಾರಿನ್ ಇನ್ವೆಸ್ಟ್ಮೆಂಟ್ ತರಿಸ್ತಿದ್ರು. ಇದೆಲ್ಲ ನೋಡಿ ಮುಜಾಹಿದ್ದೀನ್ಗೆ ಇಸ್ಲಾಂ ಇನ್ನೂ ಡೇಂಜರ್ ನಲ್ಲಿ ಇದೆ ಅಂತ ಅನ್ನಿಸ್ತಿತ್ತು. ಅವರು ಎಲೆಕ್ಷನ್ಸ್ ನ ಕೂಡ ನಡೀದೇ ಇರೋ ಹಾಗೆ ತಡೀತಿದ್ರು, ಯಾಕಂದ್ರೆ ಅಮೆರಿಕ ವೆಪನ್ ಸಪ್ಲೈ ಇನ್ನೂ ನಿಲ್ಸಿರ್ಲಿಲ್ಲ. ಸೋವಿಯತ್ ಯೂನಿಯನ್ ಕೂಡ ನಜೀಬುಲ್ಲಾಗೆ ಸಪೋರ್ಟ್ ಮಾಡ್ತಿದ್ರು. ಆದರೆ 1991ರಲ್ಲಿ ಸೋವಿಯತ್ ಯೂನಿಯನ್ನೇ ಪೀಸ್ ಆಗೋಯ್ತು. ಈಗ ಮುಜಾಹಿದ್ದೀನ್ದೇ ಮೇಲ್ಗೈ ಆಗಿತ್ತು. ಆದರೆ ಅವ್ರಿಗೂ ಕೂಡ ನಾನು ಮೊದಲೇ ಹೇಳಿದ ಹಾಗೆ ಬೇರೆ ಬೇರೆ ದೇಶದ ಸಪೋರ್ಟ್ ಇತ್ತು. ಹಾಗಾಗಿ ಅವ್ರಿಗೆ ಒಳಗೊಳಗೆ ಜಗಳ ನಡೀತಿತ್ತು. ಆದರೆ 1992ರಲ್ಲಿ ಪ್ರೆಸಿಡೆಂಟ್ ಆಗಿದ್ದು ಬುರ್ಹಾನುದ್ದೀನ್ ರಬ್ಬಾನಿ. ಇನ್ನ ಅವರಲ್ಲೇ ಒಳಗೊಳಗೆ ಕೋಲ್ಡ್ ವಾರ್ ಇರೋದ್ರಿಂದ ಅದನ್ನು ತಡೆಯೋದಕ್ಕೆ ಒಂದು ಹೊಸ ಶತ್ರು ಹುಡ್ಕೋತು. ಅದ್ರ ಹೆಸರೇ ತಾಲಿಬಾನ್. 1996ರಲ್ಲಿ ತಾಲಿಬಾನ್ ರಬ್ಬಾನಿನ ಪವರ್ ಇಂದ ಇಳಿಸ್ಬಿಟ್ರು. ಈಗ ಈ ತಾಲಿಬಾನ್ ಅಂದ್ರೆ ಯಾರು? ಪಶ್ತೂನ್ ಲ್ಯಾಂಗ್ವೇಜ್ ಪ್ರಕಾರ ತಾಲಿಬಾನ್ ಅಂದ್ರೆ ಸ್ಟೂಡೆಂಟ್ಸ್. ಹೌದು, ಸ್ಟೂಡೆಂಟ್ಸ್. ಯಾಕಂದ್ರೆ ಇದನ್ನ ಪ್ರಾರಂಭಿಸಿದ್ದು 50 ಜನ ಸ್ಟೂಡೆಂಟ್ಸ್ಗಳ ತಂಡ. ಇವರ ಲೀಡರ್ ಮುಲ್ಲಾ ಒಮರ್. ಬರ್ತಾ ಬರ್ತಾ ಪಾಕಿಸ್ತಾನಿಂದ ಕೂಡ ಕೆಲವರು ಬಂದು ಈ ಟೀಮ್ಗೆ ಜಾಯ್ನ್ ಆದ್ರು. ಇವರು ಮುಜಾಹಿದ್ದೀನ್ಗಿಂತಾನು ಜಾಸ್ತಿ ಇಸ್ಲಾಮಿಸ್ಟ್ ನಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರೋರು ಹಾಗೂ ಉಗ್ರವಾದಿಗಳು. ಈಗ ಇದಕ್ಕೆ 15,000 ಸ್ಟೂಡೆಂಟ್ಸ್ ಬಂದು ಸೇರ್ಕೊಂಡ್ರು. ಇವ್ರು ಯಾಕೆ ಹುಡ್ಕೊಂಡ್ರು ಅಂದ್ರೆ, ನಾನು ಮೊದಲೇ ಹೇಳಿದ ಹಾಗೆ ಮುಜಾಹಿದ್ದೀನ್ಗೆ ಬೇರೆ ಬೇರೆ ದೇಶದ ಸಪೋರ್ಟ್ ಇತ್ತು. ಇನ್ನ ಅವರ ಇನ್ಫ್ಲೂಯೆನ್ಸ್ ಮುಜಾಹಿದ್ದೀನ್ ಮೇಲೆ ಇದ್ದಿದ್ರಿಂದ ತಾಲಿಬಾನ್ ಇವ್ರಿಗೆ ಆಪೋಸಿಟ್ ಆದ್ರು. ಸೊ 1996ರಲ್ಲಿ ತಾಲಿಬಾನ್ ಅಫ್ಘಾನಿಸ್ತಾನ್ನ ಆಕ್ಯುಪೈ ಮಾಡ್ಕೊಂಡ್ಬಿಡ್ತು. ಸ್ಟಾರ್ಟಿಂಗ್ ನಲ್ಲಿ ಜನ ಈಗ ಅಫ್ಘಾನ್ ನಾರ್ಮಲ್ ಆಗ್ತಿದೆ ಅನ್ಕೊಂಡ್ರು, ಶಾಂತಿ ಬರ್ತಿದೆ ಅನ್ಕೊಂಡ್ರು. ಯಾಕಂದ್ರೆ ಯಾವ ದೇಶದ ಸಪೋರ್ಟ್ ಇಲ್ಲದೆ ಇವ್ರದೇ ಓನ್ ಸರ್ಕಾರ ನಡೀತಿತ್ತು. ಸ್ಟಾರ್ಟಿಂಗ್ ನಲ್ಲಿ ತಾಲಿಬಾನ್ ಕೂಡ ಹಾಗೆ ಪೀಸ್ಫುಲ್ ಆಗೇ ಇತ್ತು. ಬರ್ತಾ ಬರ್ತಾ ಅವರ ಎಕ್ಸ್ಟ್ರೀಮಿಸಂ ಹೊರಗೆ ಬಂತು. ತಾಲಿಬಾನ್ ಏನೇನೆಲ್ಲ ಬ್ಯಾನ್ ಮಾಡ್ತು ಅಂತ ನೀವು ಕೇಳಿದ್ರೆ ನೀವೇ ದಂಗಾಗ್ತೀರಾ. ಥಿಯೇಟರ್ಗಳು, ಮ್ಯೂಸಿಕ್, ಟಿವಿ, VCR, ಫುಟ್ಬಾಲ್, ಚೆಸ್, ಗಾಳಿಪಟ ಹಾರಿಸೋದು, ಪೇಂಟಿಂಗ್, ಫೋಟೋಗ್ರಫಿ, ಸ್ಲೀವ್ಸ್ ಮೇಲೆ ಎಂಬ್ರಾಯ್ಡ್ರಿ, ಕ್ಲೀನ್ ಶೇವ್, ಫಾರಿನರ್ಸ್, UN ಆಫೀಸರ್ಸ್, NGOs, ಇಂಟರ್ನೆಟ್, 10 ವರ್ಷದ ಮೇಲಿನ ಹುಡುಗಿರಿಗೆ ಎಜುಕೇಶನ್, ಗಂಡಸರು ಕಂಪಲ್ಸರಿಯಾಗಿ ಗಡ್ಡ ಬಿಡಬೇಕಿತ್ತು, ಹೆಣ್ಮಕ್ಳಿಗೆ ಬುರ್ಕಾ ಕಂಪಲ್ಸರಿ, ಹೆಣ್ಮಕ್ಳು ಮನೆಯಿಂದ ಹೊರಗೆ ಬರೋ ಹಾಗಿರಲಿಲ್ಲ, ಹಾಗೂ ಬಂದರೆ ತಮ್ಮ ರಿಲೇಟಿವ್ಸ್ ಯಾರಾದರೂ ಗಂಡಸರ ಜೊತೆ ಬರಬೇಕಿತ್ತು. ಇದೆಲ್ಲ ಪಶ್ತೂನ್ ಇಸ್ಲಾಮಿಸಂನ ರೂಲ್ಸ್ ಆಗಿತ್ತು. ಹಾಗೂ ತಾಲಿಬಾನ್ಗಳು ಅದನ್ನೇ ನಂಬ್ತಿದ್ರು. ಇದನ್ನ ಅಪೋಸ್ ಮಾಡೋ ಮುಸ್ಲಿಮ್ಸ್ನ ಸಾಯಿಸ್ತಿದ್ರು, ಕ್ರಿಶ್ಚಿಯನ್ಸ್ನ ಸಾಯಿಸ್ತಿದ್ರು, ಹಿಂದೂಗಳಿಗೆ ಸಪರೇಟ್ ID ಕಾರ್ಡ್ಗಳು ಅವರು ಮುಸ್ಲಿಮ್ಸ್ ಅಲ್ಲ ಅಂತ. ಅಲ್ಲಿದ್ದ ಬುದ್ಧ ಸ್ಟ್ಯಾಚುಗಳನ್ನು ಕೂಡ ಒಡೆದು ಹಾಕಿದ್ರು ತಾಲಿಬಾನ್ಗಳು. ಪ್ರೆಸಿಡೆಂಟ್ ನಜೀಬುಲ್ಲಾನ ಕೂಡ ಸಾಯಿಸಿದ್ರು. ಇಡೀ ಪ್ರಪಂಚ ಇದನ್ನ ಟೀಕಿಸ್ತು. ಆದರೆ ತಾಲಿಬಾನ್ನ ಗೌರ್ಮೆಂಟ್ ಅಂತ ನಂಬಿದ್ದು 3 ದೇಶ. ಅದು ಪಾಕಿಸ್ತಾನ್, ಸೌದಿ ಅರೇಬಿಯಾ ಹಾಗೂ UAE. ಇನ್ನ ಮುಜಾಹಿದ್ದೀನ್ ಇತ್ತಲ್ಲ, ಇದು ತಾಲಿಬಾನ್ನ ಅಪೋಸ್ ಮಾಡ್ತಾ ಬಂತು. ಇದರ ನೇತೃತ್ವ ವಹಿಸಿದ್ದು ಅಹಮದ್ ಶಾ ಮಸೂದ್. 2001ರಲ್ಲಿ ಇವ್ರನ್ನ ಕೊಂದ್ರು. ಇದರ 2 ದಿನದಲ್ಲಿ ಇನ್ನೊಂದು ಟೆರರಿಸ್ಟ್ ಗ್ರೂಪ್ US ಮೇಲೆ 9/11 ಅಟ್ಯಾಕ್ ಮಾಡ್ತು WTCನ ಹೊಡೆದಾಕ್ತು. ಅದರ ಹೆಸರು ಅಲ್ ಖೈದಾ. ಅದರ ನೇತೃತ್ವ ವಹಿಸಿದ್ದು ಒಸಾಮಾ ಬಿನ್ ಲ್ಯಾಡನ್. ಇದು ಬಂದು ಸೌದಿ ಟೆರರಿಸ್ಟ್ ಗ್ರೂಪ್. ನೆಕ್ಸ್ಟ್ ತಾಲಿಬಾನ್ ಒಸಾಮಾ ಬಿನ್ ಲ್ಯಾಡನ್ಗೆ ಜಾಗ ನೀಡಿತು. ಅಫ್ಘಾನ್ನಲ್ಲಿ ಒಸಾಮಾ ಒಂದು ಲೆಟರ್ ಬರೀತಾನೆ. ಇದು ಒಂದು ರಿವೆಂಜ್ ಅಮೆರಿಕ ಮೇಲೆ. ಅವರು ಇಸ್ಲಾಂ ಕಂಟ್ರಿಗಳಾದ ಸೊಮಾಲಿಯಾ, ಲಿಬಿಯಾ ಮತ್ತೆ ಅಫ್ಘಾನಿಸ್ತಾನ್ ಮೇಲೆ ಮಾಡ್ತಿರೋ ದಬ್ಬಾಳಿಕೆಗಾಗಿ ಅಂತ. ಹಾಗೆ ಎಲ್ಲಾ ದೇಶಗಳಲ್ಲೂ ನೀವು ಸಾಯಿಸಿದ ಮುಸ್ಲಿಂಗಳ ಮೇಲೆ ರಿವೆಂಜ್ ಅಂತ. ಈಗ ಅಮೆರಿಕದ ಕೋಪ ನೆತ್ತಿಗತ್ತಿತ್ತು. ಅವರು ಆರ್ಮಿನ ಅಫ್ಘಾನಿಸ್ತಾನ್ಗೆ ಕಳಿಸಿದ್ರು. ಆಲ್ರೆಡಿ ಮುಜಾಹಿದ್ದೀನ್ನ ಸಪೋರ್ಟ್ ಇದ್ದಿದ್ರಿಂದ ಅವ್ರ ಸಪೋರ್ಟ್ ತಗೊಂಡು ಡಿಸೆಂಬರ್ 2001ಕ್ಕೆ ತಾಲಿಬಾನ್ನ ಅಫ್ಘಾನಿಂದ ದೂರ ಕಳಿಸ್ಬಿಡ್ತಾರೆ. ಇದರಿಂದ ಹಮೀದ್ ಕರ್ಜಾಯ್ ಹೊಸ ಪ್ರೆಸಿಡೆಂಟ್ ಆಗ್ತಾರೆ. 2004ರಲ್ಲಿ ಮತ್ತೆ ಎಲೆಕ್ಷನ್ಸ್ ಆಗತ್ತೆ. ಅದರಲ್ಲಿ ಕರ್ಜಾಯ್ ಗೆಲ್ತಾರೆ. ಇವ್ರ ಕಾಲದಲ್ಲಿ ಇಂಡಿಯಾ ಜೊತೆ ಅಫ್ಘಾನ್ನ ರಿಲೇಷನ್ ಸ್ಟ್ರಾಂಗ್ ಆಗಿರುತ್ತೆ. US ಪಾಕಿಸ್ತಾನ್ನಲ್ಲಿರೋ ತಾಲಿಬಾನ್ ಸಂಘಟನೆಗಳ ಮೇಲೂ ಬಾಂಬಿಂಗ್ಸ್ ನಡೆಸ್ತಾರೆ. 2011ರಲ್ಲಿ
ಒಬಾಮಾ ಅವರ ನೇತೃತ್ವದಲ್ಲಿ ಒಸಾಮಾ ಬಿನ್ ಲ್ಯಾಡನ್ನ ಹತ್ಯೆ ಮಾಡಲಾಗುತ್ತೆ. 2013ರಲ್ಲಿ ತಾಲಿಬಾನ್ನ ಮುಖ್ಯಸ್ಥ ಮುಲ್ಲಾ ಒಮರ್ ಅನಾರೋಗ್ಯದಿಂದ ಸತ್ತೋದ ಅಂತ ಗೊತ್ತಾಗತ್ತೆ. ಇನ್ನು ಇದುವರೆಗೂ ಅದೇ ಕಂಟಿನ್ಯೂ ಆಗ್ತಿತ್ತು. ಅಮೆರಿಕನ್ ಆರ್ಮಿ ಅಫ್ಘಾನ್ನಲ್ಲೇ ಇತ್ತು. ಅದರಿಂದ ತಾಲಿಬಾನ್ ಮತ್ತೆ ಬರದೇ ಇರೋ ಹಾಗೆ ನೋಡ್ಕೋತಿದ್ರು. ಅಫ್ಘಾನ್ನ ಸಪೋರ್ಟ್ ಕೂಡ ಮಾಡ್ತಿದ್ರು. ಆದರೆ ಪೂರ್ತಿಯಾಗಿ ತಾಲಿಬಾನ್ ನಾಶ ಆಗಿರಲಿಲ್ಲ. ಫೆಬ್ರವರಿ 2020ರಲ್ಲಿ ಡೊನಾಲ್ಡ್ ಟ್ರಂಪ್ ತಾಲಿಬಾನ್ ಜೊತೆ ಮಾತುಕತೆಗೆ ಇಳಿತಾರೆ. ಅದರಲ್ಲಿ ತಾಲಿಬಾನ್ ಅಕಸ್ಮಾತ್ ಅಲ್ ಖೈದಾನಂತ ಟೆರರಿಸ್ಟ್ ಗ್ರೂಪ್ಗಳ ಜೊತೆ ಸಪೋರ್ಟ್ನ ವಿತ್ಡ್ರಾ ಮಾಡಿದ್ರೆ ಅಮೆರಿಕ ಕೂಡ ಅಫ್ಘಾನ್ನಿಂದ ತನ್ನ ಆರ್ಮಿನ ವಾಪಸ್ ತಗೊಳುತ್ತೆ ಅಂತ. ಇದು ಯಾಕೆ ಅಂದರೆ ಈಗಾಗಲೇ ಅಮೆರಿಕ ಅಫ್ಘಾನ್ನಲ್ಲಿರೋ US ಆರ್ಮಿಗೋಸ್ಕರ $2 ಟ್ರಿಲಿಯನ್ ಅಷ್ಟು ಖರ್ಚು ಮಾಡಿದ್ರು. ಇದು ಅಮೆರಿಕನ್ಸ್ಗೂ ಕೂಡ ಕೋಪ ತರಿಸಿತ್ತು. ಯಾಕೆ ಸುಮ್ಮನೆ ನಮ್ದಲ್ದೇ ಇರೋ ದೇಶಕ್ಕೆ ನಾವಿಷ್ಟು ದುಡ್ಡು ಖರ್ಚು ಮಾಡಬೇಕು ಅಂತ. ಅಷ್ಟೇ ಅಲ್ಲ, ಅವ್ರಿಗೋಸ್ಕರ ನಮ್ಮವ್ರಿಗೆ ಯಾಕಲ್ಲಿ ಸಾಯ್ಬೇಕು ಅಂತ. 2021ಕ್ಕೆ ತಾಲಿಬಾನ್ನಲ್ಲಿ 85,000 ಉಗ್ರರಿದ್ರು. ಈಗ US ಅಧ್ಯಕ್ಷ ಜೋ ಬೈಡನ್ ಟ್ರಂಪ್ ಹೇಳಿದ್ದ ಮಾತಿಗೆ ಬೆಂಬಲ ನೀಡಿದ್ರು. US ಆರ್ಮಿನ ವಾಪಸ್ ಕರ್ಕೊಂಡ್ಬಿಟ್ರು. ಬೈಡನ್ ಹೇಳಿದ್ರು ಅಫ್ಘಾನ್ನಲ್ಲಿ 3 ಲಕ್ಷ ಸೈನಿಕರಿದ್ದಾರೆ, ಅವರು ಆರಾಮಾಗಿ 85,000 ಜನರನ್ನ ವಿರೋಧಿಸ್ತಾರೆ ಅಂತ. ಆದರೆ ಅಮೆರಿಕನ್ ಆರ್ಮಿ ಯಾವಾಗ ಹಿಂದೆ ಹೋಯ್ತೋ ಅಫ್ಘಾನ್ ಆರ್ಮಿಗೆ ಸ್ವಲ್ಪ ಭಯ ಆಯಿತು. ಅಷ್ಟೇ ಅಲ್ಲ, ತಾಲಿಬಾನ್ಗಳು ಅವ್ರಿಗೆ ಸಂದೇಶ ಕೂಡ ಕಳಿಸಿದ್ರು, ನೀವು ಸುಮ್ಮನೆ ಹಿಂದೆ ಹೋದರೆ ನಾವು ನಿಮ್ಮನ್ನು ಏನೂ ಮಾಡಲ್ಲ ಅಂತ. ಆಲ್ರೆಡಿ ಅರ್ಧ ಭಯದಲ್ಲಿದ್ದ ಆರ್ಮಿ ಈಗ ಉಳಿದ್ರೆ ಸಾಕಪ್ಪ ಅಂದ್ಕೊಂಡ್ರು. ಹಾಗಾಗಿ ತಾಲಿಬಾನ್ಗಳು ಒಳಗೆ ನುಗ್ಗಿದಾಗ ಅವರು ಒಂದೇ ಒಂದು ಗುಂಡು ಕೂಡ ಹಾರಿಸಲಿಲ್ಲ. ತಾಲಿಬಾನ್ಗಳು ಆಗಸ್ಟ್ 15ಕ್ಕೆ ಆರಾಮಾಗಿ ಒಳಗೆ ನುಗ್ಗಿದ್ರು. ಇದನ್ನೆಲ್ಲ ನೋಡಿದ ಅಲ್ಲಿನ ಪ್ರೆಸಿಡೆಂಟ್ ಅಶ್ರಫ್ ಗನಿ ಅಫ್ಘಾನ್ನ ಬಿಟ್ಟು ಓಡಿ ಹೋದ್ರು. ಅವ್ರು ಹೇಳಿದ್ದು ರಕ್ತಪಾತ ಆಗೋದು ಬೇಡ ಅಂತ. ಈಗ ಅಲ್ಲಿ ಜನ ಯಾಕೆ ಹಾಗೆ ಓಡೋಗ್ತಿದ್ದಾರೆ ಅಂದರೆ, ನಾನು ಈ ಹಿಂದೆನೇ ಹೇಳ್ದಾಗೆ ತಾಲಿಬಾನ್ ಗೌರ್ಮೆಂಟ್ ಇದ್ದಾಗ ಏನೇನು ರೆಸ್ಟ್ರಿಕ್ಷನ್ಸ್ ಇತ್ತೋ ಅದು ಮತ್ತೆ ಬರ್ಬೋದು ಅನ್ನೋದೊಂದಾದ್ರೆ, ಈಗಾಗಲೇ ಹುಡುಗಿರ್ನ ತಾಲಿಬಾನ್ನ ಹುಡುಗರಿಗೆ ಫೋರ್ಸ್ ಆಗಿ ಮದುವೆ ಮಾಡಿಸ್ತಿದ್ದಾರೆ. ಹಾಗೆ ಹುಡುಗರನ್ನ ಅವರ ಆರ್ಮಿಗೆ ಫೋರ್ಸ್ಫುಲಿ ಜಾಯಿನ್ ಮಾಡಿಸ್ತಿದ್ದಾರೆ. ಆಲ್ರೆಡಿ ಎಲ್ಲ ದೇಶಗಳ ಎಂಬಸಿಗಳು ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಚೈನಾ ಮತ್ತು ರಷ್ಯಾ ಇನ್ನೂ ಎಂಬಸಿ ಖಾಲಿ ಮಾಡಿಲ್ಲ. ಸೊ ಇಂಡೈರೆಕ್ಟ್ ಆಗಿ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಆಯ್ತು. ಅಷ್ಟೇ ಅಲ್ಲ, ಚೈನಾ ಆಲ್ರೆಡಿ ತಾಲಿಬಾನ್ ಜೊತೆ ಮಾತಾಡ್ತಿದ್ದಾರೆ ಫ್ರೆಂಡ್ಲಿ ರಿಲೇಶನ್ಶಿಪ್ಗೋಸ್ಕರ. ಈಗ ಭಾರತಕ್ಕೆ ಇದರಿಂದ ಏನಾದರೂ ತೊಂದರೆ ಆಗತ್ತಾ? ಹೌದು, ಆಲ್ರೆಡಿ ಇಂಡಿಯಾದ $3 ಬಿಲಿಯನ್ ಅಫ್ಘಾನ್ನ ಪ್ರಾಜೆಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿದೆ. ಅದು ಎಲ್ಲ ಲಾಸ್ ಆಗುತ್ತೆ. ಅಷ್ಟೇ ಅಲ್ಲ, ಮುಂದಕ್ಕೆ ಟೆರರಿಸ್ಟ್ ಅಟ್ಯಾಕ್ಗಳು ಹೆಚ್ಚಾಗುತ್ತೆ. ಯಾಕಂದರೆ ತಾಲಿಬಾನ್ಗಳು ಆಲ್ರೆಡಿ ಸಪೋರ್ಟ್ ಮಾಡಿರೋದೆ. ಕೆಲವರು ಹೇಳ್ತಿದ್ದಾರೆ ಇಂಡಿಯಾದ ಆರ್ಮಿನ ಅಲ್ಲಿ ಕಳಿಸಿ ಯುದ್ಧ ಮಾಡಬೇಕು ಅಂತ. ನಿಮ್ಗೇನನ್ಸುತ್ತೆ, ಯುದ್ಧ ಮಾಡಬೇಕಾ ಅಥವಾ ಅಮೆರಿಕಾದವ್ರ ಥರ ಯುದ್ಧ ನಮ್ಗೆ ಯಾಕೆ ಬೇಕು ಅನ್ಸುತ್ತಾ? ಕಮೆಂಟ್ ಮಾಡಿ. ನನ್ನ ಪ್ರಕಾರ ಇದೆಲ್ಲ ಆಗ್ತಿರೋದು ಕೆಲವರ ಅಧಿಕಾರ ದಾಹ ಮತ್ತು ಕೆಲವು ಮತಾಂಧರಿಂದ. ಆದಷ್ಟು ಬೇಗ ಇದೆಲ್ಲ ನಿಲ್ಲಿ, ಅಫ್ಘಾನ್ನಲ್ಲಿರೋ ಅಮಾಯಕ ಜನರ ರೋದನೆ ನಿಲ್ಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ, ಆರಾಮಾಗಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.